ಇತ್ತ ಶಾಹೀನ್ ಅವರ ತಂದೆ ಕೂಡ ಸ್ಫೋಟಕ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. 1.5 ವರ್ಷದಿಂದ ಮನೆಯಲ್ಲಿರಲಿಲ್ಲ, ಮನೆ ಬಿಟ್ಟಿದ್ಲು, ಮಗಳು ಎಲ್ಲಿದ್ದಾಳೆ ಎಂಬುದೇ ನಮಗೆ ಗೊತ್ತಿರಲಿಲ್ಲ. ಅತ್ತ ಉಮರ್ನ ಅತ್ತಿಗೆ ಕೂಡ ಇದೇ ವಿಚಾರ ಹೇಳಿದ್ರು, 2 ತಿಂಗಳಿಂದ ಆತ ಬಂದಿಲ್ಲ ಅಂತ. ಆಮೇಲೆ ಶಾಹೀನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ತಂದೆ ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ ಇದು. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಶಾಹೀನ್ ಅವರ ತಂದೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಮಗಳು 1.5 ವರ್ಷದಿಂದ ದೂರ ಇದ್ಲು, ಯಾವತ್ತಿಗೂ ಕೂಡ ಮೀಟ್ ಮಾಡಿಲ್ಲ, ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಫೋನ್ ಮೂಲಕ ಆಗಿರ್ಬೋದು, ಯಾವುದು ಕೂಡ ಇರಲಿಲ್ಲ. ಮಗಳು ಎಲ್ಲಿದ್ದಾಳೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ, ಏನು ಎತ್ತ, ಯಾವ ವಿಚಾರ ಕೂಡ ನಮಗೆ ಗೊತ್ತಿಲ್ಲ. ಅರೆಸ್ಟ್ ಆಗಿರುವಂತಹ ಶಾಹೀನ್ ಶಹೀದ್ ಏನಿದ್ದಾಳೆ, ಆಕೆಯ ತಂದೆ ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆ ಇದು. ಅತ್ತ 2 ತಿಂಗಳಿಂದ ಉಮರ್ ಕೂಡ ಮನೆಗೆ ಹೋಗ್ತಾ ಇರಲಿಲ್ಲ. ಇತ್ತ ಈಕೆ ಕೂಡ ಮನೆ ಬಿಟ್ಟು ಬಂದು 1.5 ವರ್ಷ ಆಗಿತ್ತು. ಅವರ ತಂದೆ ತಾಯಿ ಜೊತೆಗೆ ಈಕೆ ಸಂಪರ್ಕದಲ್ಲಿರಲಿಲ್ಲ, ಫೋನ್ ಕಾಂಟ್ಯಾಕ್ಟ್ ಇಲ್ಲ, ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅದನ್ನು ಕೂಡ ಗೊತ್ತಿಲ್ಲ, ಮೀಟು ಮಾಡಿಲ್ಲ. 1.5 ವರ್ಷ ಇವರೆಲ್ಲ ಸೇರಿಕೊಂಡು ಪ್ಲಾನ್ ಮಾಡಿದ್ರು, ಪ್ರೀ ಪ್ಲಾನ್ಡ್ ಕೃತ್ಯ ಇದು ಅನ್ನುವಂಥದ್ದು ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ. ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ಶಾಹೀದ್ ಅವರ ತಂದೆ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ವಿಚಾರಣೆ ಮಾಡಬೇಕಾದ್ರೆ ಹೇಳಿರುವಂಥ ವಿಚಾರಗಳು ನೋಡಿ. 1.5 ವರ್ಷದಿಂದ ಈಕೆ ಕೂಡ ಮನೆ ಬಿಟ್ಟಿದ್ಲು, ಎಲ್ಲಿದ್ದಾಳೆ ಗೊತ್ತಿರಲಿಲ್ಲ. ಆಮೇಲೆ ಅವರ ಪೇರೆಂಟ್ಸ್ ಜೊತೆಗೆ ಕಾಂಟ್ಯಾಕ್ಟಲ್ಲಿಲ್ಲ, ಎಲ್ಲಿದ್ದಾಳೆ, ಏನು ಕೆಲಸ ಮಾಡ್ತಾ ಇದ್ದಾಳೆ, ಯಾವ ವಿಚಾರನೂ ಗೊತ್ತಿಲ್ಲದೆ ಏನು ಮಾಡ್ತಾ ಇದ್ಲು ಈಕೆ. ಒಂದೊಂದು ಕಡೆ ಆಕೆ ಕೆಲಸ ಮಾಡ್ತಾ ಇದ್ದಂಥ ವಿ ಏನಿದೆ, ಅದೇ ವಿಯಲ್ಲಿ ಡಾಕ್ಟರ್ ಆಗಿದ್ಲು. ಅಲ್ಲೇನೆ ಈ ಥರದ ಸ್ಫೋಟಕ ವಸ್ತುಗಳನ್ನು ಇವರೆಲ್ಲ ತಯಾರಿಸ್ತಾ ಇದ್ರು. ಉಮರ್ ಏನಿದ್ದಾನೆ, ಆತನ ಸ್ನೇಹಿತ, ಆತ ಕೂಡ ಇದೇ ಈಕೆ ಕೆಲಸ ಮಾಡ್ತಾ ಇದ್ದಂಥ ಆ ವಿಯಲ್ಲೇ ಆತ ಕೂಡ ಕೆಲಸ ಮಾಡ್ತಾ ಇದ್ದ. ಇತ್ತ ಉಮರ್ ಅವರ ತಂದೆ ತಾಯಿಯನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಆ DNA ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಸ್ಫೋಟದ ಜಾಗದಲ್ಲಿ ಸಿಕ್ಕಿರುವಂಥ ಒಂದು ಕೈ ಏನಿದೆ, ಆ ಕೈನ ಭಾಗ ಉಮರ್ದು ಅನ್ನುವಂಥ ಶಂಕೆ ಇದೆ. ಹಾಗಾಗಿ DNA ಮ್ಯಾಚಿಂಗ್ ಟೆಸ್ಟ್ ಮಾಡುವಂಥ ವಿಚಾರವಾಗಿ DNA ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು FSLಗೆ ರವಾನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಡಾಕ್ಟರ್ ಶಾಹೀದ್ ಏನಿದ್ದಾಳೆ, ಶಾಹೀನ್ ಶಾಹಿದ್, ಆಕೆ ಬಗ್ಗೆ ಒಂದಷ್ಟು ವಿಚಾರಗಳು ಹೊರಬರ್ತಾ ಇದೆ. ದೆಹಲಿ ಸಮೀಪದ ಫರೀದಾಬಾದ್ನಲ್ಲಿ ನಡೆದಂತಹ ಒಂದು ಬೃಹತ್ ಸ್ಫೋಟಕಗಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಕೆ ಏನಿದ್ದಾಳೆ, ಲಕ್ನೋ ಮೂಲದ ವೈದ್ಯ. ಈಕೆ ಭಾರತದಲ್ಲಿ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಗುಂಪು ಅಂದರೆ ಜೈಷ್ ಎ ಮೊಹಮ್ಮದ್ ಇದೆಯಲ್ಲ, JEM, ಅದರ ಮಹಿಳಾ ವಿಭಾಗವನ್ನು ಸ್ಥಾಪಿಸುವ ಕೆಲಸವನ್ನು ವಹಿಸಿಕೊಂಡಿದ್ಲು ಅಂತ ದೆಹಲಿ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ.